ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 8. ನಿನ್ನೆ ಹೇಳಿದಂಗೆನೆ ಇದು ನಾವು ನಮ್ಮ ಪೆಟ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂಡ್ ಈಗ ಆಲ್ಮೋಸ್ಟ್ 9:30 ಆಗಿದೆ, ಸ್ವಲ್ಪ ಟೈಮ್ ಆಗಿದೆ. ಸೊ ಹೋಗ್ತಾ ಮಾತಾಡೋಣ ಬನ್ನಿ. ಗೈಸ್, ಜಾಕ್ಸ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ. ಏನಕ್ಕಂತ ಹೇಳಿದ್ರೆ ಅವನಿಗೆ ಮಾರ್ನಿಂಗೇ ಗೊತ್ತಾಗಿದೆ ಹಾಸ್ಪಿಟಲ್ಗೆ ಮತ್ತೆ ಹೋಗ್ತೀವಿ ಅಂತ. ಆ, ಬೇರೆ ಡಾಗ್ಸ್ ನಾನ್ ಕಂಡಂಗೆ ಹಾಸ್ಪಿಟಲ್ಗೆ ಹೋಗ್ತೇವೆ ಅಂದ್ರೆ ಸ್ವಲ್ಪ ಬರಲ್ಲ, ಅದು ಇದು ತರ್ಲೆ ಎಲ್ಲ ಮಾಡ್ತವೆ. ಬಟ್ ಜಾಕ್ಸ್ ತುಂಬಾ ಕಾಮಾಗಿ ಬಂದ. ಅಂಡ್ ನನ್ ಪ್ರಕಾರ ಗೈಸ್, ವೀಲ್ ಪವರ್ ಇರ್ಬೇಕು ಜಾಕ್ಸಿಗೆ ತುಂಬಾನೇ ಇದೆ ಅನ್ಸುತ್ತೆ, ಗೊತ್ತಿಲ್ಲ. ಆ ಟ್ರಾಫಿಕ್ ಗೈಸ್, ತುಂಬಾ ಟ್ರಾಫಿಕ್. ಅದಾದ್ಮೇಲೆ ನಾವು ಹಾಸ್ಪಿಟಲ್ಗೆ ರೀಚ್ ಆದ್ವು. ಒಳಗಡೆ ಆಸ್ ಯೂಶುವಲ್ ವಿಡಿಯೋ ಮಾಡಕ್ ಬಿಡ್ನಿಲ್ಲ, ಅಂದ್ರೂ ಒಂದ್ ಕ್ಲಿಪ್ ಹಾಕಿದ್ದೀನಿ. ಅವ್ನ್ ಗ್ಲೂಕೋಸ್ ಕೊಡೋ ಟೈಮಲ್ಲಿ ಈ ಕ್ಲಿಪ್ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಅಂಡ್ ಬರ್ತಾ ಅವ್ನ್ ಫುಲ್ ರಿಲ್ಯಾಕ್ಸ್ ಆಗಿ ಕೂತಿದ್ದ, ನೋಡ್ಬೋದು. ಒಂದ್ ಸ್ವಲ್ಪ ಬ್ಯಾಂಡೇಜ್ ಹಾಕಿದ್ರು ಅಷ್ಟೇ ಕಾಲ್ ಹತ್ರ, ಅದು ಗ್ಲೂಕೋಸ್ ಹಾಕಿದ್ರಲ್ಲ ಅಲ್ಲಿ ಮಾತ್ರ. ಫುಲ್ ರಿಲ್ಯಾಕ್ಸ್ ಆಗಿ ಕಾಮ್ ಆಗಿ ನಮ್ ಜೊತೆ ವಾಪಸ್ ಬಂದ. ಹಾಗೆ ಬರ್ತಾ ದಾರಿಲಿ ನನ್ ಫ್ರೂಟ್ಸ್ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿತ್ತು. ನನ್ನ ಹಸ್ಬೆಂಡ್ಗೆ ತಗೊಂಬರಕ್ ಕೇಳ್ದೆ. ಮನೆಗ್ ಬಂದ್ಮೇಲೆ ಪೆಂಡಿಂಗ್ ಕೆಲ್ಸಗಳೆಲ್ಲ ಮುಗಿಸ್ಕೊಂಡು ಕಿಚನ್ ಡಿಪಾರ್ಟ್ಮೆಂಟ್ ಬಂದೆ ಗೈಸ್. ಆಕ್ಚುಲಿ ಆಗಿ ಡಿನ್ನರ್ ನಾನು ಲೈಟ್ ಆಗಿ ಬ್ರೆಡ್ ಮತ್ತೆ ಬಟರ್ ತಿಂದೆ. ನನ್ನ ಹಸ್ಬೆಂಡಿಗೆ ಪುಲಾವ್ ಮಾಡಿದ್ದೆ, ಅದನ್ನೇ ನಾನು ಸರ್ವ್ ಮಾಡಿದೆ. ಇವಾಗ ಕಿಚನ್ ಡಿಪಾರ್ಟ್ಮೆಂಟ್ ಬಂದು ಎಲ್ಲ ಕ್ಲೀನಿಂಗ್ ಎಲ್ಲಾನು ಸ್ಟಾರ್ಟ್ ಮಾಡ್ಕೊಂಡಿದೀನಿ ಗೈಸ್. ನಂದು ನೈಟ್ ರೂಟೀನ್ ಪಾತ್ರೆ ತೊಳೆಯೋದಿಂದ ಶುರು ಆಗುತ್ತೆ ಗೈಸ್. ಆಬ್ವಿಯಸ್ಲಿ ನೈಟ್ ಕಸ ಗುಡ್ಸಲ್ಲ, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನ್ ಕ್ಲೀನ್ ಆಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ನೈಟು. ಸೊ ನಾನು ಪಾತ್ರೆ ಎಲ್ಲ ತೊಳೆದು ಅದನ್ನೆಲ್ಲ ಸ್ವಲ್ಪ ಕ್ಲೀನಾಗೆಲ್ಲ ಗ್ಯಾಸ್ ಎಲ್ಲ ಒರೆಸಿ ನೈಟೇ ಎಲ್ಲಾನು ಚೆನ್ನಾಗಿ ಇಟ್ಟಿರ್ತೀನಿ. And how can I forget my green tea, guys? Yes, green tea ಇಲ್ದಲೆ ಡೇ ಎಂಡ್ ಆಗಲ್ಲ, ಡೇ ಸ್ಟಾರ್ಟ್ ಆಗಲ್ಲ ನಂದು. ಸೊ ಫಸ್ಟ್ ನಾನು ಗ್ರೀನ್ ಟೀಗೆ ರೆಡಿ ಮಾಡ್ಕೊಂತಾ ಇದೀನಿ. ಅಂಡ್ ಆಬ್ವಿಯಸ್ಲಿ ಓವರ್ ನೈಟ್ ಓಟ್ಸ್ಗೂ ಕೂಡ ನಾನು ನೈಟೇ ರೆಡಿ ಮಾಡ್ಕೊಂತೀನಿ. ಈ ಡ್ರಿಂಕು ಆಕ್ಚುಲ್ ಆಗಿ ಗೈಸ್ ತುಂಬಾ ಹೆಲ್ತಿ ಡ್ರಿಂಕ್ಸ್ ನನ್ನ ಪ್ರಕಾರ. ಮಾರ್ನಿಂಗು ಎದ್ದ ತಕ್ಷಣ ಕುಡಿದ್ರೆ ತುಂಬಾ ಚೆನ್ನಾಗಿ, ಏನದು, ಓಲ್ ಡೇ ಎನರ್ಜಿಯಿಂದ ಇರ್ತೀನಿ ಅನ್ನೋದು ಫೀಲಿಂಗ್ ನನಗೆ. ಗಟ್ಸ್ ಹೆಲ್ತಿಗೆ ಮಾತ್ರ ತುಂಬಾ ಒಳ್ಳೇದು. ಏನು ಇಲ್ಲ ಗೈಸ್, ಒಂದ್ ಸ್ವಲ್ಪ ಜೀರಾ, ಒಂದ್ ಸ್ವಲ್ಪ ಮೆಂತ್ಯ ಹಾಕಿ ನೈಟ್ ನೆನಾಕಿಟ್ಟಿದ್ರೆ ಮಾರ್ನಿಂಗ್ ಗೆಲ್ಲ ಅದು ಸೋಕ್ ಆಗಿರುತ್ತೆ. ಅದನ್ನ ಫಿಲ್ಟರ್ ಮಾಡಿ ಕುಡಿದ್ರೆ ಅಷ್ಟೇ ಗೈಸ್, ಅಷ್ಟೇ. ಈಸಿ ಮೆಥಡ್, ಎವ್ರಿಬಡಿ ಕ್ಯಾನ್ ಟ್ರೈ ದಿಸ್. ಅಂಡ್ ಓಟ್ಸ್ ಎಲ್ಲಾನು ನಾನು ನೆನಾಕ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಓಟ್ಸ್ ಮೀಲ್ ನ ಇಡ್ತಾ ಇದೀನಿ. ಅಂಡ್ ಬಾದಾಮ್ ಕೂಡ ನಾನು ಸೋಕ್ ಮಾಡಕ್ ಇಟ್ಟಿದ್ದೀನಿ ಗೈಸ್. ಅಷ್ಟೇ ಗೈಸ್. ಈ ಡೇ ಫುಲ್ ಎಟ್ಟೆಕ್ ಏನ್ ಇರ್ಲಿಲ್ಲ, ಬಟ್ ನನಗೆ ಒಂದ್ ಹ್ಯಾಪಿ, ಜಾಕ್ಸ್ ಹುಷಾರಾಗಿದ್ದಾನೆ ಅಂತ. ಎಸ್ ಗೈಸ್, ಡೇ 8 ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಸ್ಪಿಟಲ್ ಅಲ್ಲಿ ಹೇಳಿದ್ದಾರೆ ನಾಳೆಯಿಂದ ಏನು ಕರ್ಕೊಂಬರೋದು ಏನು ಅವಶ್ಯಕತೆ ಇಲ್ಲ. 2-3 ಡೇಸ್ ನೋಡಿ, ಅಕಸ್ಮಾತ್ ಅವನಿಗೆ ಅದೇ ರೀತಿ ಏನಾದ್ರು ರಿಪೀಟ್ ಆದ್ರೆ ಮಾತ್ರ ಕರ್ಕೊಂಬನ್ನಿ ಅಂತ. ಸೊ ಐಮ್ ಬಿಟ್ ರಿಲ್ಯಾಕ್ಸ್ ನೌ. ಆಕ್ಚುಲಿ ನಾನು ತುಂಬಾ ಭಯ ಪಟ್ಟಿದ್ದೆ, ಏನು ಏನಾಗ್ಬಿಡ್ತು, ಅಯ್ಯೋ ಒಂದ್ ತಪ್ಪಿಂದ ಅಂತ ಹೇಳ್ಬಿಟ್ಟು. ಬಟ್ ಏನು ಭಯ ಪಡ್ಕೊಳ್ಳೋದಿಲ್ವಂತೆ. ನಾನು ಆಲ್ಮೋಸ್ಟ್ ತ್ರೀ ಟೈಮ್ಸ್ ಗ್ಲೂಕೋಸ್ ಹಾಕ್ಸಿರೋ ಕಾರಣ ಅವನು ತುಂಬಾ ರಿಕವರಿ ಆಗಿದ್ದಾನೆ ಅಂತ ನನಗೆ ಅನಿಸ್ತಾ ಇದೆ ಗೈಸ್. ಸೊ ನೋ ನೀಡ್ ಟು ವರಿ ಮೋರ್. ಅಷ್ಟೇ ಗೈಸ್, ನಾಳೆಯಿಂದ ಮತ್ತೆ ಕೆಲಸ ಸ್ಟಾರ್ಟು. ಸಿ ಯು ಆನ್ ಡೇ 9. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.